ನಮಸ್ಕಾರ. ಇದು ನಮ್ಮನೆ ಮಾವಿನ ಮರ. ಬೇಕಾದಷ್ಟು ಕಾಯಿಗಳು ಇನ್ನೂ ಇದೆ. ಕಿತ್ತಲಿಕ್ಕೆ ಬಹಳ ಎತ್ತರಕ್ಕಿದೆ ಅದು. ಪ್ರತಿ ಸಲ ಕಿತ್ತಾ ಇದ್ದಿದ್ದು ಹುಡುಗ ಕಾಲು ಮುರ್ಕೊಂಡಿದ್ದಾನೆ ಅಂತ ಅವನು ಬರಲೇ ಇಲ್ಲ. ಅಂತೂ ಸ್ವಲ್ಪ ಸಿಕ್ಕಿದಷ್ಟು ಕೀಳ್ತೀವಿ, ಇನ್ನು ಮಿಕ್ಕಿದಷ್ಟು ಎಲ್ಲ ಅಳಿಲು ತಿಂದು ಹಾಕ್ತಾಯಿದ್ದೆ. ಇವತ್ತು ನಮ್ಮ ರಾಹುಲ್ ಅಂತೂ ಹರಸಾಹಸ ಮಾಡಿಬಿಟ್ಟ. ಅವನೇ 6 ಅಡಿ ಇದ್ದಾನೆ. ಆ ಕೋಲೊಂದು 10 ಅಡಿ ಇದೆ. ಅದಕ್ಕೊಂದು ಕೊಕ್ಕೆ ಈ ಒಂದು ಲ್ಯಾಡರ್ ಮೇಲೆ ಹತ್ತಿ ಅವನು ಮಾವಿನಕಾಯಿ ಕೀಳಕ್ಕೆ ಶುರು ಮಾಡಿದ. ನಾವು ಬೆಡ್ಶೀಟಿಂದ ಹಿಡ್ಕೊಂಡ್ವಿ, ಆದರೂ ನೋಡಿ ಇಷ್ಟು ಮಾವಿನಕಾಯಿ ಸಿಕ್ತು ನಮಗೆ. ಇವೆಲ್ಲ ದೋರ್ಗಾಯಿ ಒಂದು 3-4 ದಿವಸಕ್ಕೆ ಹಣ್ಣಾಗಿಬಿಡುತ್ತೆ. ಕಟ್ ಮಾಡೋಕ್ಕಾಗಲ್ಲ, ತುಂಬ ಫುಲ್ ಜ್ಯೂಸ್ ಇದೆ, ಹಾಗೆ ತಿನ್ನಬೇಕು. ಆದರೂ ಎಷ್ಟೊಂದು ಕೆಳಗೆ ಬಿತ್ತು ನೋಡಿ. ಎಷ್ಟು ನಾವು ಬೆಡ್ಶೀಟ್ ಇಟ್ಕೊಂಡು ಕಟ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ, ಆದರೆ ಏನು ಮಾಡೋದು? ಅದು ರಾ ಮ್ಯಾಂಗೋಸ್ ಅಂದರೆ ಮಾವಿನಕಾಯಿ ಎಲ್ಲ ಹಣ್ಣು ಅಲ್ಲ, ದೋರ್ಗಾಯಿ. ಸೊ ಅದಕ್ಕೆ ಏನು ಮಾಡೋಣ ಅಂದ್ಕೊಂಡೆ ನೋಡಿ. ಎಲ್ಲ ಕಟ್ ಮಾಡಿದ್ರೆ ಹೇಗೆ ಓಟ ತೋರಿಸ್ತಾ ಇದ್ದೀನಿ. ಪೀಸಸ್ ಎಲ್ಲ ಆಗಲೇ ರುಬ್ಬಿಟ್ಟೆ ನಾನು ತೊಗೊಂಡು. ಸೊ ಇದನ್ನು ಒಳ್ಳೆ ಚಟ್ನಿ ಮಾಡಿಬಿಟ್ಟೆ. ಚಟ್ನಿಗೆ ಹಾಕ್ಕೊಂಡಿದ್ದು ಇಷ್ಟೇ: ಮೆಂತ್ಯ, ಸ್ವಲ್ಪ ಉಪ್ಪು, ಒಣ ಮೆಣಸಿನ್ಕಾಯಿ ಅಷ್ಟೇ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡೆ, ಖಾರ ಕಡಿಮೆ ಅಂತ ಹೇಳಿಬಿಟ್ಟು. ಹುಳ್ಳಗಿದ್ರೆ ಸ್ವಲ್ಪ ಖಾರಕ್ಕೆ ನಾವು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಈ ಮೆಂತ್ಯನ ಘಮ 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 ಹುರ್ಕೊಳ್ಬೇಕು. ಮೆಂತ್ಯ ಅಂತೂ ಹಾಕಲೇಬೇಕು, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತದು. ಘಮ ಘಮ ಅಂತ ಪರಿಮಳ ಇರುತ್ತೆ. ಇದು ನೋಡಿ ಚಟ್ನಿ ಆಗಲೇ ರೆಡಿ ಆಗೋಯ್ತು. ಮೆಂತ್ಯ ಹುರ್ಕೊಂಡಿದ್ದಾಯಿತು, ಸ್ವಲ್ಪ ಒಣ ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾಯಿತು, ಎಣ್ಣೆ ಇಲ್ಲದೆ ಹಾಗೆ ಇದನ್ನು ಪೀಸ್ ಮಾಡಿಕೊಂಡೆ. ಈ ಒಡೆದಿರೋ ಕಾಯಿಗಳನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿದ್ದಾಯಿತು. ಉಪ್ಪು, ಒಂಚೂರು ಒಗ್ಗರಣೆ ಹಾಕ್ಕೊಂಡೆ, ಒಳ್ಳೆ ಚಟ್ನಿ ರೆಡಿ. ಆದರೆ ರುಬ್ಬುವಾಗ ಸ್ವಲ್ಪನೂ ನಾವು ನೀರು ಹಾಕೋಬಾರ್ದು. ಕಾಯಿ ಎಲ್ಲ ತೊಳೆದು ಒರೆಸ್ಬಿಡ್ತೀವಲ್ಲ, ನೀರು ತಗಲಿದ್ರೆ ಜಾಸ್ತಿ ದಿವಸ ಇರೋದಿಲ್ಲ. ಆಗಲೇ ರಾಹುಲ್ ಅವ್ನ ಫ್ರೆಂಡ್ಸ್ ಎಲ್ಲ ಊಟ ಮಾಡಿದ್ದಾಯಿತು. ತುಂಬ ಚೆನ್ನಾಗಿತ್ತು ಅಂತ